ಹಾಯ್ ನಮಸ್ತೆ. ಅಕ್ಕ ಐಎಎಸ್ ಅಕಾಡೆಮಿ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ಫೆಬ್ರವರಿ 17ರ ಮುಖ್ಯವಾದ ಎಡಿಟೋರಿಯಲ್ಸ್ಗಳನ್ನು ಅಧ್ಯಯನ ಮಾಡೋಣ. ಇಂದಿನ ಆರ್ಟಿಕಲ್ಗಳಲ್ಲಿ ಮೊದಲನೇ ಇಂಪಾರ್ಟೆಂಟ್ ಇಶ್ಯೂ ಎ ಕೇಸ್ ಫಾರ್ ಮೋರ್ ಫೆಡರಲ್ ಜುಡಿಷಿಯರಿ ಅನ್ನೋ ಆರ್ಟಿಕಲ್ ಅಲ್ಲಿದೆ. ಇದನ್ನ ಜನರಲ್ ಸ್ಟಡೀಸ್ ಪೇಪರ್ 2 ದೃಷ್ಟಿಯಿಂದ ಇಶ್ಯೂಸ್ ರಿಲೇಟಿಂಗ್ ಟು ಫೆಡರಲ್ ಸ್ಟ್ರಕ್ಚರ್ ಅನ್ನೋ ಒಂದು ಟಾಪಿಕ್ ಅನ್ನ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಓವರ್ ಆಲ್ ಜುಡಿಷಿಯರಿಯಲ್ಲಿ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ಫೆಡರಲಿಸಮ್ ಅನ್ನು ಮೇಂಟೈನ್ ಮಾಡಬಹುದು ಅನ್ನೋದ್ರ ಕುರಿತಾಗಿ ಈ ಆರ್ಟಿಕಲ್ ಇದೆ. ಇದು ಏನೇ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಮೊದಲಿಗೆ ನೋಡಿ, ಇದರಲ್ಲಿ ಎ.ವಿ. ಡೈಸಿ ಅನ್ನೋ ಒಂದು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಇವರು 150 ವರ್ಷಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದು ಈಗಲೂ ಕೂಡ ಸಮಂಜಸವಾಗುತ್ತೆ. ನೀವು ಫೆಡರಲಿಸಂ ಕುರಿತಾಗಿ ಯಾವುದೇ ಪ್ರಶ್ನೆ ಬಂದಾಗ ಈ ಕೋಟ್ ಅನ್ನ ನಿಮ್ಮ ಆನ್ಸರ್ ಅಲ್ಲಿ ಬಳಸ್ಕೋಬಹುದು. ಅಂದ್ರೆ ಫೆಡರಲಿಸಂ ಅಂತಂದ್ರೆ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಲೆಜಿಸ್ಲೇಚರ್ ಮತ್ತೆ ಜುಡಿಷಿಯರಿ, ಈ ಎಲ್ಲಾ ಆರ್ಗನ್ಸ್ ಏನಿದೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಲೆವೆಲ್ ಅಲ್ಲಿ, ಇವುಗಳ ನಡುವೆ ಪವರ್ ಈಕ್ವಲ್ ಆಗಿ ಡಿವೈಡ್ ಆಗಿರಬೇಕು ಮತ್ತೆ ಒಂದಕ್ಕೊಂದು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವ ರೀತಿಯಲ್ಲಿ ಇದ್ರೆ ಮಾತ್ರ ಅದನ್ನ ಟ್ರೂ ಫೆಡರಲ್ ಸ್ಟೇಟ್ ಅಂತ ನಾವು ಕರಿತೇವೆ ಅಂತ ಎ.ವಿ. ಡೈಸಿ ಅವರು ಹೇಳಿದ್ರು. ಸೊ ಇದು ಇಂಪಾರ್ಟೆಂಟ್ ಕೋಟ್ ಆಗುತ್ತೆ. ಇದನ್ನ ನೀವು ಆನ್ಸರ್ ರೈಟಿಂಗ್ ಅಲ್ಲಿ ಬಳಸ್ಕೋಬಹುದು. ಮತ್ತೆ ಭಾರತದ ದೃಷ್ಟಿಯಿಂದ ಫೆಡರಲಿಸಂ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲಿಗೆ ಸುಪ್ರೀಂ ಕೋರ್ಟ್ ಫೆಡರಲಿಸಂ ಅನ್ನೋದನ್ನ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಡಿಕ್ಲೇರ್ ಮಾಡಿದೆ. ಸೊ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್. ಮತ್ತೆ ನೋಡಿ, ಫೆಡರಲಿಸಂ ಅಂತ ಡೆಫಿನೇಷನ್ ನಾವು ನೋಡೋದಾದ್ರೆ ಎರಡು ಇಂಪಾರ್ಟೆಂಟ್ ಟರ್ಮ್ಸ್ ಇಲ್ಲಿ ನಾವು ಗಮನಿಸಬೇಕು. ಮೊದಲನೇದು ಯುನಿಟರಿಸಂ, ಇನ್ನೊಂದು ಕಾನ್ಫೆಡರಲಿಸಂ ಅಂತ. ಯುನಿಟರಿಸಂ ಅಂತ ಅಂದ್ರೆ ಇದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಪವರ್ಫುಲ್ ಇರುತ್ತೆ, ಸ್ಟೇಟ್ ಗವರ್ಮೆಂಟ್ಸ್ ಸೆಂಟ್ರಲ್ ಗವರ್ಮೆಂಟ್ಗೆ ಸಬಾರ್ಡಿನೇಟ್ ಆಗಿ ಕೆಲಸ ಮಾಡ್ತಾ ಇರ್ತವೆ. ಸೊ ಸೆಂಟ್ರಲ್ ಗವರ್ಮೆಂಟ್ ಮೋರ್ ಪವರ್ಫುಲ್ ದ್ಯಾನ್ ಸ್ಟೇಟ್ ಗವರ್ಮೆಂಟ್. ಅದೇ ಕಾನ್ಫೆಡರಲಿಸಂ ಅಂತ ಅಂದ್ರೆ ಇದು ಯುನಿಟರಿಸಂಗೆ ಆಪೋಸಿಟ್ ಆಗಿರುವಂತಹ ಒಂದು ಟರ್ಮ್. ಅಂದ್ರೆ ಇಲ್ಲಿ ಸ್ಟೇಟ್ ಗವರ್ಮೆಂಟ್ಸ್ ಪವರ್ಫುಲ್ ಇರುತ್ತೆ, ಅವುಗಳನ್ನೆಲ್ಲ ಕೋಆರ್ಡಿನೇಟ್ ಮಾಡೋದಕ್ಕೆ ವೀಕ್ ಸೆಂಟರ್ ಇರುತ್ತೆ. ಇಲ್ಲಿ ಸ್ಟೇಟ್ಸ್ ಪವರ್ಫುಲ್ ಇದ್ರೆ ಅದನ್ನ ಕಾನ್ಫೆಡರಲಿಸಂ ಅಂತ ಕರಿತೇವೆ, ಸೆಂಟರ್ ಪವರ್ಫುಲ್ ಇದ್ರೆ ಅದನ್ನ ಯುನಿಟರಿಸಂ ಅಂತ ಕರಿತೇವೆ. ಆದ್ರೆ ಫೆಡರಲಿಸಂ ಅಂತಂದ್ರೆ ಇವೆರಡರ ಮಧ್ಯಕ್ಕೆ ಬರುವಂತಹ ಒಂದು ಟರ್ಮ್. ಅಂದ್ರೆ ಇದರಲ್ಲಿ ಸ್ಟೇಟ್ಸ್ ಪವರ್ಫುಲ್ ಇರೋದಿಲ್ಲ, ಸೆಂಟರು ಪವರ್ಫುಲ್ ಇರೋದಿಲ್ಲ. ಸಂವಿಧಾನವೇ ಸ್ಟೇಟ್ಸ್ ಮತ್ತೆ ಸೆಂಟರ್ ನಡುವೆ ಪವರ್ ಅನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿರುತ್ತೆ. ಇಂತಹ ಸ್ಟೇಟ್ಸ್ ಗಳನ್ನ ನಾವು ಫೆಡರಲ್ ಸ್ಟೇಟ್ಸ್ ಅಂತ ಕರಿತೇವೆ. ಯಾಕಂದ್ರೆ ಸಂವಿಧಾನಾತ್ಮಕವಾಗಿ ಅಲ್ಲಿ ಪವರ್ ಅನ್ನ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಭಾರತವನ್ನ ನಾವು ಫೆಡರಲ್ ಸ್ಟೇಟ್ ಅಂತ ಕರೀಬಹುದು. ಅದು ಒಂದು ಬೇಸಿಕ್ ಸ್ಟ್ರಕ್ಚರ್ ಕೂಡ ಹೌದು. ಈ ಫೆಡರಲಿಸಂ ಅನ್ನ ಮೇಂಟೈನ್ ಮಾಡೋದಕ್ಕೆ ಜುಡಿಷಿಯರಿಯ ರೋಲ್ ಅತ್ಯಗತ್ಯವಾಗುತ್ತೆ. ಯಾಕೆ ಅಂತಂದ್ರೆ ಈ ಫೆಡರಲ್ ಯೂನಿಟ್ಸ್ ಏನಿದೆ, ಸೆಂಟರ್ ಆಗಿರ್ಬೋದು, ಸ್ಟೇಟ್ಸ್, ಇವುಗಳ ನಡುವೆ ಕಾನ್ಫ್ಲಿಕ್ಟ್ ಆದಾಗ ಅದನ್ನು ಬಗೆಹರಿಸುವ ಕೆಲಸ ಜುಡಿಷಿಯರಿದಾಗಿರುತ್ತೆ. ಹಾಗಾಗಿ ನಾವು ಫೆಡರಲ್ ಸ್ಟೇಟ್ ಅಂದಾಗ ಕೇವಲ ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್ ಆರ್ಗನ್ ನಲ್ಲಿ ಮಾತ್ರ ನಾವು ಫೆಡರಲ್ ಆಸ್ಪೆಕ್ಟ್ ಅನ್ನು ಗಮನಿಸಬಾರದು. ಅದರ ಜೊತೆಗೆ ಜುಡಿಷಿಯರಿಯಲ್ಲೂ ಸಹ ಫೆಡರಲ್ ಆಸ್ಪೆಕ್ಟ್ ಯಾವ ರೀತಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಅದನ್ನ ಈ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡಿ, ಭಾರತದಲ್ಲಿ ಯಾವ ರೀತಿ ಜುಡಿಷಿಯರಿ ಇದೆ ಅಂತ ನಾವು ಗಮನಿಸೋದಾದ್ರೆ, ಮುಖ್ಯವಾಗಿ ಫೆಡರಲ್ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಅನ್ನ ನಾವು ಗಮನಿಸಬಹುದು. ನೋಡಿ, ಡ್ಯುಯಲ್ ಪೊಲಿಟಿ ಅನ್ನ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಸೆಂಟ್ರಲ್ ಲಾಗಳನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಇದೆ, ಯೂನಿಯನ್ ಲಿಸ್ಟ್ ಏನಿದೆ ಅದರ ಮೇಲೆ ಲಾ ಮಾಡುವಂತಹ ಅಧಿಕಾರ ಪಾರ್ಲಿಮೆಂಟ್ ಇದೆ, ಸ್ಟೇಟ್ ಲಿಸ್ಟ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್ಸ್ ಗಳ ಮೇಲೆ ಲಾ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ. ಆದರೆ ಜುಡಿಷಿಯರಿಯಲ್ಲಿ ಡ್ಯುಯಲ್ ಜುಡಿಷಿಯರಿ ಭಾರತದಲ್ಲಿ ಇಲ್ಲ. ಸೆಂಟ್ರಲ್ ಲಾ ಮತ್ತೆ ಸ್ಟೇಟ್ ಲಾ ಇವೆರಡರ ಕುರಿತಾಗಿ ತೀರ್ಪುವನ್ನ ಓವರ್ ಆಲ್ ಇಂಟಿಗ್ರೇಟೆಡ್ ಜುಡಿಷಿಯರಿ, ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಎರಡೂ ಸಹ ಇದರ ಬಗ್ಗೆ ನಿರ್ಣಯವನ್ನ ತೆಗೆದುಕೊಳ್ಬಹುದು. ಆದ್ದರಿಂದ ಭಾರತವನ್ನು ಸಿಂಗಲ್ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ಅಂತ ಕರಿತೇವೆ ನಾವು. ಈ ಒಂದೇ ಜುಡಿಷಿಯಲ್ ಸಿಸ್ಟಮ್ ಕಾನ್ಸ್ಟಿಟ್ಯೂಷನಲ್ ಲಾ ಆಗಿರ್ಬೋದು, ಸಿವಿಲ್ ಲಾ ಆಗಿರ್ಬೋದು, ಕ್ರಿಮಿನಲ್ ಲಾ ಆಗಿರ್ಬೋದು, ಎಲ್ಲದರ ಬಗ್ಗೆ ಒಂದೇ ಸಿಂಗಲ್ ಸಿಸ್ಟಮ್ ಆಫ್ ಕೋರ್ಟ್ ಡಿಸಿಷನ್ ಅನ್ನ ತೆಗೆದುಕೊಳ್ತವೆ. ಆದರೂ ಕೂಡ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಜಡ್ಜಸ್ ಗಳ ನಡುವೆ ಯಾವ ರೀತಿ ಇಕ್ವಾಲಿಟಿಯನ್ನು ಸಂವಿಧಾನ ಮೇಂಟೈನ್ ಮಾಡಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಅದು ಯಾವ ರೀತಿ ಇತ್ತೀಚಿನ ವರ್ಷಗಳಲ್ಲಿ ಬದಲಾಗ್ತಿದೆ ಅನ್ನೋದನ್ನ ಪ್ರಸ್ತುತ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೊದಲಿಗೆ ನೋಡಿ, ಭಾರತದ ಸಂವಿಧಾನದಲ್ಲಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳಿಗೆ ಸಮಾನತೆಯನ್ನ ಏರ್ಪಡಿಸಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ಹೈಕೋರ್ಟ್ ಜಡ್ಜ್ಗಳು ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಸಬಾರ್ಡಿನೇಟ್ ಆಗಿ ಕೆಲಸ ಮಾಡೋದಿಲ್ಲ. ಓನ್ಲಿ ಅಪೆಲೇಟ್ ಕೇಸಸ್ ಅಂತ ಕರಿತೇವೆ. ಅಂದ್ರೆ ನಾವು ಯಾವುದೇ ಒಂದು ಕೇಸಸ್ನ ಹೈಕೋರ್ಟ್ ಅಲ್ಲಿ ಅಪ್ಲೈ ಮಾಡಿದಾಗ ಹೈಕೋರ್ಟ್ ನೀಡಿದ ತೀರ್ಪಿನ ಮೇಲೆ ನಾವು
ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸ್ತೇವೆ, ಅಂದ್ರೆ ಅಪೀಲ್ ಅನ್ನ ಮಾಡ್ತೇವೆ. ಇದನ್ನ ಅಪೆಲೇಟ್ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಕರಿತೇವೆ. ಅಂತಹ ಒಂದು ಸಂದರ್ಭದಲ್ಲಿ ಮಾತ್ರ ಸುಪ್ರೀಂ ಕೋರ್ಟ್ ಹೈಕೋರ್ಟಿಗೆ ಸುಪೀರಿಯರ್ ಆಗಿ ಆಕ್ಟ್ ಮಾಡುತ್ತೆ. ಬೇರೆ ಎಲ್ಲ ಕೇಸಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಮತ್ತು ಹೈಕೋರ್ಟ್ ಜಡ್ಜಸ್ಗಳಿಗೆ ಈಕ್ವಲ್ ಪವರ್ ಇದೆ. ಈ ಡೆಲಿಕೇಟ್ ಬ್ಯಾಲೆನ್ಸ್ ಏನಿದೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳ ನಡುವೆ, ಇದು ನಮ್ಮ ಕಾನ್ಸ್ಟಿಟ್ಯೂಷನ್ನ ಫೆಡರಲ್ ಸ್ಟ್ರಕ್ಚರ್ ಅನ್ನು ಮೇಂಟೈನ್ ಮಾಡೋದಕ್ಕೆ ಅತ್ಯಗತ್ಯ. ಆದರೆ ಈ ಬ್ಯಾಲೆನ್ಸ್ ಮತ್ತೆ ಈ ಇಂಡಿಪೆಂಡೆನ್ಸ್ ಏನಿದೆ 1993ರ ನಂತರ ಅದು ಕಡಿಮೆ ಆಗ್ತಾ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಪವರ್ ಹೆಚ್ಚಾಗ್ತಾ ಇದೆ ಹೈಕೋರ್ಟ್ ಪವರ್ಗಳಿಗೆ ಕಂಪೇರ್ ಮಾಡಿದರೆ. ಅದು ಏನಕ್ಕೆ ಅನ್ನೋದಕ್ಕೆ 3 ಮುಖ್ಯವಾದ ಕಾರಣಗಳನ್ನು ನಾವು ಈ ಆರ್ಟಿಕಲ್ ಅಲ್ಲಿ ಗಮನಿಸಬಹುದು. ಮೊದಲಿಗೆ ಕಾಲೇಜಿಯಂ ಸಿಸ್ಟಮ್. ಈ ಕಾಲೇಜಿಯಂ ಸಿಸ್ಟಮ್ ಅಲ್ಲಿ ಪ್ರೆಸಿಡೆಂಟ್ ಹೈಕೋರ್ಟ್ನ ಜಡ್ಜ್ಗಳನ್ನು ಅಪಾಯಿಂಟ್ ಮಾಡಿದರೂ ಸಹ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾವನ್ನ ಕನ್ಸಲ್ಟ್ ಮಾಡೋದ್ರಿಂದ ಅವರಿಗೆ ಹೈಕೋರ್ಟ್ ಜಡ್ಜ್ಗಳನ್ನು ಅಪಾಯಿಂಟ್ ಮಾಡೋದ್ರಲ್ಲಿ ಮತ್ತೆ ಅಲ್ಲಿರುವಂತಹ ಚೀಫ್ ಜಸ್ಟಿಸ್ಗಳನ್ನ ಅಪಾಯಿಂಟ್ ಮಾಡೋದಾಗ್ಲಿ ಮತ್ತೆ ಹೈಕೋರ್ಟ್ ಜಡ್ಜಸ್ಗಳನ್ನ ಮತ್ತೆ ಚೀಫ್ ಜಸ್ಟಿಸ್ನ ಒಂದು ಹೈಕೋರ್ಟ್ನಿಂದ ಇನ್ನೊಂದು ಹೈಕೋರ್ಟ್ಗಳಿಗೆ ಟ್ರಾನ್ಸ್ಫರ್ ಮಾಡುವ ಪವರ್ ಸಹ ಸುಪ್ರೀಂ ಕೋರ್ಟಿಗೆ ಇದರಲ್ಲಿ ಹೆಚ್ಚಾಗಿದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಪವರ್ ಕಂಪೇರ್ ಟು ಹೈಕೋರ್ಟ್ ಹೆಚ್ಚಾಗ್ತಾ ಇದೆ. ಅದಕ್ಕೆ ಮೊದಲನೇ ಮುಖ್ಯ ಕಾರಣ ಎಂದರೆ ಕಾಲೇಜಿಯಂ ಸಿಸ್ಟಮ್. ಎರಡನೇದು ಪ್ಯಾರಲಲ್ ಜುಡಿಷಿಯಲ್ ಸಿಸ್ಟಮ್. ಅಂದರೆ ಬೇರೆ ಬೇರೆ ಲಾಗಳ ಮೂಲಕ ಸೆಂಟ್ರಲ್ ಗವರ್ಮೆಂಟ್ಸ್ ಆಗಿರ್ಬೋದು ಅಥವಾ ಸ್ಟೇಟ್ ಗವರ್ಮೆಂಟ್ಸ್ ಆಗಿರ್ಬೋದು ಕೆಲವು ಟ್ರಿಬ್ಯುನಲ್ಗಳನ್ನ ಒಂದು ಸ್ಪೆಸಿಫಿಕ್ ಇಶ್ಯೂಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಟ್ರಿಬ್ಯುನಲ್ಸ್ ಗಳನ್ನ ರಚನೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನೋಡಿ, ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ನಾವು ರಿವರ್ ಡಿಸ್ಪ್ಯೂಟ್ಸ್ ಕುರಿತಾಗಿ ನೋಡಬಹುದು. ಅದೇ ರೀತಿ ಕನ್ಸ್ಯೂಮರ್ ರೈಟ್ಸ್ಗೋಸ್ಕರ ಕನ್ಸ್ಯೂಮರ್ ಕೋರ್ಟ್ಸ್ ಇದೆ, ಕಾಂಪಿಟೇಷನ್ ಕಮಿಷನ್ ಆಗಿರ್ಬೋದು, ಕಂಪನಿ ಲಾ ಟ್ರಿಬ್ಯುನಲ್ಸ್ ಆಗಿರ್ಬೋದು. ಈ ರೀತಿ ಸ್ಪೆಸಿಫಿಕ್ ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡಲಿಕ್ಕೆ ಈ ಟ್ರಿಬ್ಯುನಲ್ಸ್ ಗಳನ್ನ ರಚನೆ ಮಾಡ್ತಿದ್ದಾರೆ. ಈ ಟ್ರಿಬ್ಯುನಲ್ಸ್ ಕೊಟ್ಟಿರುವ ತೀರ್ಪುಗಳು ಇವುಗಳ ಮೇಲೆ ಡೈರೆಕ್ಟ್ ಆಗಿ ನಾವು ಹೈಕೋರ್ಟ್ಗೆ ಹೋಗುವುದರ ಬದಲಿ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ಗಳಲ್ಲಿ ಹೋಗ್ತಾ ಇದ್ದಾವೆ. ಇದರಿಂದ ಏನಾಗುತ್ತೆ, ಯಾಕೆ ಅಂತಂದ್ರೆ ಈ ಲಾಗಳಲ್ಲೇ ಕೆಲವು ಮೆನ್ಷನ್ ಮಾಡಿದ್ದಾರೆ ಡೈರೆಕ್ಟ್ ಅಪೀಲ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ. ಇದರಿಂದ ಹೈಕೋರ್ಟ್ನ ಬೈಪಾಸ್ ಮಾಡಿ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತಿರೋದ್ರಿಂದ ಹೈಕೋರ್ಟ್ಗಳ ಪವರ್ ಕಡಿಮೆ ಆಗ್ತಾ ಇದೆ, ಹೈಕೋರ್ಟ್ಗಳ ರಿಲೆವೆನ್ಸ್ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ತರದ ಟ್ರಿಬ್ಯುನಲ್ಸ್ ಗಳನ್ನ ನಾವು ಕಡಿಮೆ ಮಾಡಬೇಕು. ಆಗ ಹೈಕೋರ್ಟ್ನ ಒಂದು ಪ್ರೆಸ್ಟೀಜ್ ಮತ್ತೆ ಪವರ್ ಏನಿದೆ ಅದನ್ನು ಉಳಿಸಕ್ಕೆ ಸಾಧ್ಯ ಆಗುತ್ತೆ ಅಂತ ಇದರಲ್ಲಿ ಹೇಳಿದ್ದಾರೆ. ಸೊ ಇದು ಎರಡನೇ ಇಂಪಾರ್ಟೆಂಟ್ ಕಾರಣ ಆಗುತ್ತೆ. ಮೂರನೇ ಇಂಪಾರ್ಟೆಂಟ್ ಕಾರಣ ಏನಂತಂದ್ರೆ ಇಂಟರ್ವೆನ್ಷನಿಸ್ಟ್ ಸುಪ್ರೀಂ ಕೋರ್ಟ್ ಅಂತ. ಅಂದ್ರೆ ಕೆಲವು ಯಾವುದೇ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಇಂಪಾರ್ಟೆನ್ಸ್ ಇಲ್ಲದೆ ಇರುವಂತಹ ಕೇಸ್ಗಳನ್ನು ಸಹ ಡೈರೆಕ್ಟ್ ಆಗಿ ಮತ್ತೆ ಲೋಕಲ್ ಇಂಪಾರ್ಟೆನ್ಸ್ ಇರುವಂತಹ ಕೇಸ್ಗಳು, ಕೆಲವು ಲೋಕಲ್ ಇಶ್ಯೂಸ್ ಇರುತ್ತೆ, ಆ ಲೋಕಲ್ ಇಶ್ಯೂಸ್ನ ಹೈಕೋರ್ಟ್ ಅಲ್ಲಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಅಂತಹ ಕೇಸ್ಗಳನ್ನು ಸಹ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡ್ತಾ ಇದೆ. ಇದರಿಂದನೂ ಸಹ ಹೈಕೋರ್ಟ್ನ ಪವರ್ ಅಂಡ್ ಪ್ರೆಸ್ಟೀಜ್ಗೆ ಧಕ್ಕೆ ಉಂಟಾಗ್ತಾ ಇದೆ. ಈ 3 ಇಂಪಾರ್ಟೆಂಟ್ ರೀಸನ್ಗಳಿರೋದ್ರಿಂದ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಆ ಫೆಡರಲ್ ಸ್ಟ್ರಕ್ಚರ್ ಏನಿದೆ ಆ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಇದೆ. ಇದರಿಂದ ಓವರ್ ಆಲ್ ಫೆಡರಲ್ ಸ್ಟ್ರಕ್ಚರ್ ಮೇಲೂ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ನೋಡಿ, ಜನರಲಿ ಎಸ್ಪೆಷಲಿ ಜುಡಿಷಿಯರಿಯಲ್ಲಿ ಸೆಂಟ್ರಲೈಸೇಷನ್ ಆಫ್ ಪವರ್ ಆದ್ರೆ ಅದು ಡೈರೆಕ್ಟ್ಲಿ ಓವರ್ ಆಲ್ ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್ ಅದರ ಮೇಲೂ ಸಹ ಓವರ್ ಆಲ್ ಫೆಡರಲ್ ಸ್ಟ್ರಕ್ಚರ್ ಅನ್ನು ವೀಕ್ ಮಾಡುತ್ತೆ. ಇದಕ್ಕೆ ಉದಾಹರಣೆಗಾಗಿ ಇಲ್ಲಿ 2 ದೇಶಗಳನ್ನ ಮೆನ್ಷನ್ ಮಾಡಿದ್ದಾರೆ. ಮೊದಲನೇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ, ಇನ್ನೊಂದು ನೈಜೀರಿಯಾ. ಯುಎಸ್ಎ ಅಲ್ಲೂ ಸಹ ಒಂದು ರೀಸೆಂಟ್ ರಿಸರ್ಚ್ ನ ಪ್ರಕಾರ ಅಲ್ಲಿರುವಂತಹ ಸುಪ್ರೀಂ ಕೋರ್ಟ್ ಸ್ಟೇಟ್ ಲಾಗಳನ್ನ ಹೆಚ್ಚು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡ್ತಾ ಇದೆ ಕಂಪ್ಯಾರಿಟಿವ್ಲಿ ಸೆಂಟ್ರಲ್ ಲಾಗಳಿಗೆ ಕಂಪೇರ್ ಮಾಡಿದ್ರೆ. ಅದೇ ರೀತಿ ನೈಜೀರಿಯಾದಲ್ಲಿರುವಂತಹ ಫೆಡರಲ್ ಕೋರ್ಟ್ ಸಹ ಸೆಂಟ್ರಲೈಸೇಷನ್ ಆಫ್ ಪವರ್ಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಹಾಗಾಗಿ ಕೋರ್ಟ್ಗಳೇ ಸೆಂಟ್ರಲೈಸೇಷನ್ ಆದಾಗ ಬೇರೆ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದರಲ್ಲೂ ಸಹ ಫೆಡರಲ್ ಬ್ಯಾಲೆನ್ಸ್ ಹಾಳಾಗುತ್ತೆ. ಹಾಗಾಗಿ ಜುಡಿಷಿಯಲ್ ಸಿಸ್ಟಮ್, ನಾವು ಫೆಡರಲಿಸಮ್ ಅಂದಾಗ ಮುಖ್ಯವಾಗಿ ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್ ಕುರಿತಾಗಿ ಮಾತಾಡ್ತೀವಿ. ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್ ನಲ್ಲಿರುವಂತಹ ಬ್ಯಾಲೆನ್ಸ್ ಜೊತೆಗೆ ಜುಡಿಷಿಯಲ್ ಸಿಸ್ಟಮ್ ಏನಿದೆ ಅದರಲ್ಲೂ ಸಹ ಫೆಡರಲ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಆಗ ಮಾತ್ರ ಓವರ್ ಆಲ್ ಫೆಡರಲ್ ಸ್ಟೇಟ್ ಅನ್ನ ಆ ಬೇಸಿಕ್ ಸ್ಟ್ರಕ್ಚರ್ ಅಂತ ಏನು ಸುಪ್ರೀಂ ಕೋರ್ಟ್ ಕರೆದಿದೆ ಆ ಫೇತ್ ಅನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇದನ್ನ ಜನರಲ್ ಸ್ಟಡೀಸ್ ಪೇಪರ್ 2 ದೃಷ್ಟಿಯಿಂದ ನೀವು ಇಶ್ಯೂಸ್ ರಿಲೇಟಿಂಗ್ ಟು ಫೆಡರಲ್ ಸ್ಟ್ರಕ್ಚರ್ ಅನ್ನೋ ಒಂದು ಟಾಪಿಕ್ ಅಡಿಯಲ್ಲಿ ಇದು ಮುಖ್ಯವಾಗುತ್ತೆ. ಅದರ ಜೊತೆಗೆ ಎ.ವಿ. ಡೈಸಿ ಅವರ ಕೋಟ್ ಅನ್ನು ಸಹ ನೀವು ಆನ್ಸರ್ ಅಲ್ಲಿ ಬಳಸ್ಕೋಬೇಕಾಗುತ್ತೆ. ಇದು ಮೊದಲನೇ ಮುಖ್ಯವಾದ ಆರ್ಟಿಕಲ್. ಇನ್ನು ಎರಡನೇ ಆರ್ಟಿಕಲ್ ನಾವು ನೋಡೋದಾದ್ರೆ ನೋಡಿ, ಎರಡನೇ ಆರ್ಟಿಕಲ್ ಕ್ರಿಪ್ಟೋ ಕರೆನ್ಸಿ ಕುರಿತಾಗಿ ಇದೆ. ಇದನ್ನ ನಾವು ಕಂಪ್ಲೀಟ್ ಆಗಿ ಪ್ರೀವಿಯಸ್ ವಿಡಿಯೋದಲ್ಲಿ ಇದರಲ್ಲಿ ರಿಪೀಟೆಡ್ ಆರ್ಟಿಕಲ್ಸ್ ಇರೋದ್ರಿಂದ
ಈ ಎಲ್ಲ ಆರ್ಟಿಕಲ್ಗಳನ್ನು ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ನೋಡಿ, ಕ್ರಿಪ್ಟೋ ಕರೆನ್ಸಿ ಕುರಿತಾಗಿ ಭಾರತದಲ್ಲಿ ಯಾವ ರೀತಿ ರೆಗ್ಯುಲೇಟ್ ಮಾಡಬೇಕು, ಹೊಸದಾಗಿ ಕ್ರಿಪ್ಟೋ ಕರೆನ್ಸಿಗಳೇನಿದೆ, ಅದರ ಅಡ್ವಾಂಟೇಜಸ್ ಏನಿದೆ, ಚಾಲೆಂಜಸ್ ಏನೇನಿದೆ, ಕಾನೂನು ಇದ್ರೆ ಅದರ ಪಾಲಿಸಿ ಗೈಡ್ಲೈನ್ಸ್ ಯಾವ್ಯಾವ ರೀತಿ ನಾವು ಬಿಡಬೇಕು, ಹೊಸ ಪಾಲಿಸಿಯನ್ನ ಮಾಡಬೇಕು ಅನ್ನೋದು ಸಹ ಇದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಗಮನಿಸಿದ್ದೀವಿ. ಇದನ್ನ ನೆಗ್ಲೆಕ್ಟ್ ಮಾಡಬಹುದು. ಇದರ ಜೊತೆಗೆ ನೋಡಿ, ಈ ಹರಿದ್ವಾರ್ ಕಾನ್ಕ್ಲೇವ್ ಅನ್ನೋದು ಸಹ ಹೇಟ್ ಸ್ಪೀಚ್ ಕುರಿತಾದಂತಹ ಆರ್ಟಿಕಲ್. ಇದನ್ನು ಸಹ ನಾವು ಜನರಲ್ ಸ್ಟಡೀಸ್ ಪೇಪರ್ 2 ದೃಷ್ಟಿಯಿಂದ ಅಧ್ಯಯನ ಮಾಡಬಹುದು. ಇದನ್ನು ನಾವು 2 ರಿಂದ 3 ವಿಡಿಯೋಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಟ್ ಸ್ಪೀಚ್ ಏನಿದೆ, ಓವರ್ ಆಲ್ ಅದರ ಸ್ಟ್ಯಾಚ್ಯುಟರಿ ಪ್ರಾವಿಷನ್ಸ್ ಏನಿದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಅನ್ನು ಸಹ ನಾವು ಅಧ್ಯಯನ ಮಾಡಿದ್ದೇವೆ. ಅದರ ಜೊತೆಗೆ ಈ ಸೈನ್ಸ್ ಆಫ್ ಪೀಸ್ ಅನ್ನೋ ಆರ್ಟಿಕಲ್ ಸಹ ರಷ್ಯಾ ಮತ್ತೆ ಉಕ್ರೇನ್ ಕ್ರೈಸಿಸ್ ಕುರಿತಾಗಿ ಇದೆ. ಈಗ ರಷ್ಯನ್ ಟ್ರೂಪ್ಸ್ ಏನಿದ್ವು ಅವು ಉಕ್ರೇನ್ ಬಾರ್ಡರ್ ಇಂದ ವಾಪಸ್ ಹೋಗ್ತಾ ಇದಾವೆ, ಇದರಿಂದ ಡಿ ಎಸ್ಕಲೇಷನ್ ಆಗ್ತಾ ಇದೆ ಅಂತ ಆರ್ಟಿಕಲ್ ಕೊಟ್ಟಿದ್ದಾರೆ. ಇದನ್ನು ಸಹ ನಾವು ನ್ಯಾಟೋ ಇಶ್ಯೂ ಏನಿದೆ, ರಷ್ಯಾ ವರ್ಸಸ್ ನ್ಯಾಟೋ ಮತ್ತೆ ಓವರ್ ಆಲ್ ಉಕ್ರೇನ್ ಕ್ರೈಸಿಸ್ ಏನಿದೆ ಅದನ್ನು ಸಹ ಗಮನಿಸಿದ್ದೇವೆ. ಹಾಗಾಗಿ ಈ 3 ಆರ್ಟಿಕಲ್ಗಳ ಕಂಪ್ಲೀಟ್ ಡೀಟೇಲ್ಸ್ಗೆ ನೀವು ಪ್ರೀವಿಯಸ್ ವಿಡಿಯೋಸ್ ಅನ್ನು ಸಹ ನೋಡಬಹುದು. ಇದರ ಜೊತೆಗೆ PIBಯಲ್ಲಿ ಒಂದು ಹೊಸ ಸ್ಕೀಮ್ ಲಾಂಚ್ ಆಗಿರೋದ್ರ ಕುರಿತಾಗಿ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ. ಅದನ್ನು ಸಹ ನಾವು ಇಂದಿನ ವಿಡಿಯೋದಲ್ಲಿ ಗಮನಿಸಬಹುದು. ಸೀಡ್ ಅನ್ನೋ ಒಂದು ಹೊಸ ಪ್ರೋಗ್ರಾಮ್ ಇದೆ, ಸ್ಕೀಮ್ ಫಾರ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ಡಿನೋಟಿಫೈಡ್ ಟ್ರೈಬ್ಸ್ ಅನ್ನೋ ಒಂದು ಇದು ಸ್ಕೀಮ್ನ ಹೆಸರು. ಇದು ಪ್ರಿಲಿಮ್ಸ್ ದೃಷ್ಟಿಯಿಂದನೂ ಸಹ ಇಂಪಾರ್ಟೆಂಟ್ ಸ್ಕೀಮ್ ಆಗುತ್ತೆ. ಡಿನೋಟಿಫೈಡ್ ಟ್ರೈಬ್ಸ್ ಅಂದ್ರೆ ಯಾರು ಅಂತಂದ್ರೆ, ಮೊದಲಿಗೆ ಬ್ರಿಟಿಷ್ನವರ ಆಳ್ವಿಕೆ ಕಾಲದಲ್ಲಿ ಕೆಲವು ಟ್ರೈಬಲ್ ಗ್ರೂಪ್ಸ್ ಅನ್ನ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅಂತ ಒಂದು ಆಕ್ಟ್ ಇತ್ತು, ಅದರಲ್ಲಿ ನೋಟಿಫೈ ಮಾಡಿ ಮೆನ್ಷನ್ ಮಾಡ್ತಾ ಇದ್ರು, ನೋಟಿಫೈಡ್ ಟ್ರೈಬ್ಸ್ ಅಂತ. ಅದು 1871ರಿಂದ 1947 ತನಕ ಅದಿತ್ತು. ಅದಾದ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ 1952ರಲ್ಲಿ ಆ ಆಕ್ಟ್ ಅನ್ನ ತೆಗೆದುಹಾಕಲಾಯಿತು. ತೆಗೆದು ಹಾಕಿದ ಮೇಲೆ ಅದರಲ್ಲಿರುವಂತಹ ಲಿಸ್ಟ್ ಆಫ್ ಟ್ರೈಬ್ಸ್ ಏನಿದ್ರು ಆ ಟ್ರೈಬ್ಸ್ ಅನ್ನ ನಾವು ಡಿನೋಟಿಫೈಡ್ ಟ್ರೈಬ್ಸ್ ಅಂತ ಕರಿತೇವೆ. ಈ ಡಿನೋಟಿಫೈಡ್ ಟ್ರೈಬ್ಸ್ ಯಾರ್ಯಾರಿದ್ದಾರೆ, ಮುಖ್ಯವಾಗಿ ಇದಕ್ಕೆ ಒಂದು ಎಕ್ಸಾಂಪಲ್ ಬಂಜಾರಾಸ್ ಸಹ ನಾವು ಕೊಡಬಹುದು. ಈ ಡಿನೋಟಿಫೈಡ್ ಟ್ರೈಬ್ಸ್ ಏನಿದ್ದಾರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅತಿ ಹಿಂದುಳಿದ ವರ್ಗಗಳಲ್ಲಿ ಈ ಡಿನೋಟಿಫೈಡ್ ಟ್ರೈಬ್ಸ್ ಬರ್ತಾರೆ. ಸೊ ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಈ ಸೀಡ್ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಇದರ ಆಬ್ಜೆಕ್ಟಿವ್ಸ್ ಏನು ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಈ ಸೀಡ್ ಅನ್ನೋ ಪ್ರೋಗ್ರಾಮ್ ಇದರಲ್ಲಿ ಡಿನೋಟಿಫೈಡ್ ಟ್ರೈಬಲ್ ಗ್ರೂಪ್ಸ್ ಅಲ್ಲಿರುವಂತಹ ಜನರಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಿ ಫ್ರೀ ಕೋಚಿಂಗ್ ಅನ್ನು ಸಹ ನೀಡ್ತಾರೆ ಇದರಲ್ಲಿ. ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಲೈವ್ಲಿಹುಡ್ ಸಪೋರ್ಟ್ ಮತ್ತೆ ವಸತಿ ಹೌಸಿಂಗ್ ಫೆಸಿಲಿಟಿ ಸಹ ಈ ಸ್ಕೀಮ್ ಅಲ್ಲಿ ಇದೆ. ಇದಕ್ಕೆ ಯಾರ್ಯಾರು ಬೆನಿಫಿಷಿಯರೀಸ್ ಇರ್ತಾರೆ ಅಂತಂದ್ರೆ, 2.5 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರುವಂತಹ ಫ್ಯಾಮಿಲೀಸ್, ಮತ್ತೆ ಅವರು ಬೇರೆ ಯಾವುದೇ ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ಗಳಲ್ಲಿ ಬೆನಿಫಿಟ್ಸ್ ಅನ್ನ ಪಡಿಬಾರದು ಅಂತವರು ಇದಕ್ಕೆ ಬೆನಿಫಿಷಿಯರೀಸ್ ಆಗ್ತಾರೆ. ಇದನ್ನು ಯಾವ ಮಿನಿಸ್ಟ್ರಿ ಲಾಂಚ್ ಮಾಡ್ತಾ ಇದೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅದರಲ್ಲಿರುವಂತಹ ಒಂದು ಪೋರ್ಟಲ್ ನ ಮೂಲಕ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದು ಏನು ಅಂತಂದ್ರೆ, ಡೈರೆಕ್ಟ್ಲಿ ಇದರಲ್ಲಿರುವಂತಹ ಬೆನಿಫಿಷಿಯರೀಸ್ ನ ವೆರಿಫಿಕೇಶನ್ ಮಾಡಿದ ನಂತರ ಹಣದ ಅವಶ್ಯಕತೆ ಏನಿದೆ ಇದು ಡೈರೆಕ್ಟ್ಲಿ ಬೆನಿಫಿಷಿಯರೀಸ್ ಅಕೌಂಟ್ಸ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇದರ ಜೊತೆಗೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ನ್ಯಾಷನಲ್ ಹೆಲ್ತ್ ಅಥಾರಿಟಿ ಇವೆಲ್ಲ ಇಂಪ್ಲಿಮೆಂಟಿಂಗ್ ಪಾರ್ಟ್ನರ್ಸ್ ಆಗಿ ಈ ಸ್ಕೀಮ್ಗೆ ಆಕ್ಟ್ ಮಾಡ್ತಾ ಇದ್ದಾರೆ. ಇದು ಸೀಡ್ ಅನ್ನೋ ಸ್ಕೀಮ್ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ 4 ಕಾಂಪೋನೆಂಟ್ಸ್ ಇದೆ. ಆ 4 ಕಾಂಪೋನೆಂಟ್ಸ್ ಅನ್ನ ನೀವು ನೆನಪಿನಲ್ಲಿಡಬೇಕು. ಇದರಲ್ಲಿ ಫ್ರೀ ಕೋಚಿಂಗ್ ಇದೆ. ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿರೋರಿಗೆ ಈ ಸ್ಕೀಮ್ ಅಡಿಯಲ್ಲಿ ಫ್ರೀ ಕೋಚಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅದರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಲೈವ್ಲಿಹುಡ್ ಇನಿಷಿಯೇಟಿವ್ಸ್ ಮತ್ತೆ ವಸತಿ ಹೌಸಿಂಗ್ ಫೆಸಿಲಿಟೀಸ್ಗಾಗಿ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಅನ್ನು ಸಹ ಈ ಸ್ಕೀಮ್ ಅಲ್ಲಿ ಕೊಡಲಾಗ್ತಿದೆ. ಈ 4 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಅನ್ನು ನಾವು ಸೀಡ್ ಅನ್ನೋ ಪ್ರೋಗ್ರಾಮ್ ಅಲ್ಲಿ ನೋಡ್ತೇವೆ. ಇದು ಪ್ರಿಲಿಮ್ಸ್ ದೃಷ್ಟಿಯಿಂದ ಡಿನೋಟಿಫೈಡ್ ಟ್ರೈಬ್ಸ್ ಅಂದ್ರೆ ನಾವು ಯಾರನ್ನು ಕರಿತೇವೆ, ಅದರ ಜೊತೆಗೆ ಸೀಡ್ ಪ್ರೋಗ್ರಾಮ್ನ ಆಬ್ಜೆಕ್ಟಿವ್ಸ್ ಏನು, ಇದನ್ನು ಇಂಪ್ಲಿಮೆಂಟ್ ಮಾಡ್ತಿರುವಂತಹ ಡಿಪಾರ್ಟ್ಮೆಂಟ್ ಏನು ಅನ್ನೋ ಈ ಆಸ್ಪೆಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ನೀವು ನೆನಪಿನಲ್ಲಿಡಬೇಕು. ಇಂದಿನ ಪ್ರಶ್ನೆಯನ್ನು ನಾವು ಗಮನಿಸೋದಾದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಅಬೌಟ್ ಸೀಡ್ ಸ್ಕೀಮ್. Its main objective is economic empowerment of denotified tribes. It is implemented by Ministry of Tribal Affairs. ಇವೆರಡರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನ ನೀವು ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು ಇಂದಿನ ಸುದ್ದಿ ವಿಶ್ಲೇಷಣೆ. ಧನ್ಯವಾದಗಳು.